देवो भव पितृदेवो भव आचार्य देवो भव अतिथि देवो भव। ರಂಗಪ್ರವೇಶ, ಆ ಬಾಲಕಿಯ ಪ್ರವೇಶ ನಿಜವಾಗಿ ಅದು ಗುರುಗಳ ಪರೀಕ್ಷೆ. ಇದು ಗಮನಿಸಬೇಕು. ಯಾವುದೇ ಸ್ಟೂಡೆಂಟ್ದು ರಂಗಪ್ರವೇಶ ಆದರೂ ಅಲ್ಲಿ ಹೆಚ್ಚಿಗೆ ಆತಂಕ ಇರೋದು ಸ್ಟೂಡೆಂಟ್ಗಿಂತ ಗುರುಗಳಿಗೆ. ಯಾಕಂದರೆ ಸಮಾಜ ಅವರನ್ನು ಒಬ್ಬರು ಗುರುವಾಗಿ ಎಷ್ಟು ಪರಿಗಣಿಸ್ತದೆ ಅನ್ನೋಕ್ಕೆ ಇದೊಂದು ಹೊರೆಗಲ್ಲಾಗ್ತದೆ. ಆ ಹೊರೆಗಲ್ಲಿನಲ್ಲಿ ಕನಕಲತಾ ತುಂಬ ರ್ಯಾಂಕ್ ಸ್ಟೂಡೆಂಟಾಗಿ ಬೆಳಗಿದ್ದಾರೆ. ನರ್ಮದಾ ಶಿಷ್ಯ ಅಂದಮೇಲೆ ಅದು ವಿದ್ಯೆ ಒಂದು ಮಟ್ಟದ್ದು, ದೊಡ್ಡ ಮಟ್ಟದ್ದಿರುತ್ತೆ, ಅದು ಅರ್ಥವಾಗ್ತದೆ. ಆದರೆ ಒಬ್ಬರು ಗುರುಗಳಾಗಿ ಕನಕಲತಾ ಏನು ಮಾಡ್ತಾ ಇದ್ದಾರೆ ಅನ್ನೋದು ಬಹಳ ಮುಖ್ಯವಾದ ವಿಷಯ. ನಾವು 10 ವಿದ್ಯೆ ಕಲಿಬೋದು, ಇನ್ನೊಬ್ಬರಿಗೆ ಒಂದು ವಿದ್ಯೆ ಕಲಿಸೋದು ಕಷ್ಟ ಇದೆ. ಆ ವಿದ್ಯಾರ್ಥಿಗಳಿಗೆ ಅವರ ಆಸಕ್ತಿಗಳೇನಿರುತ್ತೋ, ಶ್ರದ್ಧೆ ಏನಿರುತ್ತೋ, ಅಪ್ಪ ಅಮ್ಮಂದರು ಅವರ ನೈತಿಕ ಹೊಣೆ ಎಷ್ಟಿರುತ್ತೋ ಇವೆಲ್ಲ ಹೇಳೋದು ಕಷ್ಟ. ಈ ನಡುವೆಂತೂ ಅಲ್ಲಿ ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಅಪ್ಲಿಕೇಶನ್ ಹಾಕ್ಬಿಟ್ಟು ಪಾಠಕ್ಕೆ ಸೇರ್ಕೋತಾರೆ. ಸೊ ಯಾವಾಗ ನೀವು ನಮ್ಮ ಮಗಳನ್ನು ಟಿ ವಿಲಿ ನಿಲ್ಲಿಸ್ತೀರೋ ಅಂತ ಕೇಳಿಬಿಟ್ಟು ಪಾಠಕ್ಕೆ ಸೇರ್ಕೋತಾರೆ. ಇಂಥ ಕಾಲದಲ್ಲಿ ನಾವು ಆ ಮಕ್ಕಳನ್ನು ಹಿಡಿದಿಟ್ಕೊಂಡು ಅವರಲ್ಲಿ ಆಸಕ್ತಿಯನ್ನು ಹುಟ್ಟಿಸಿ, ಆಸಕ್ತಿಯನ್ನು ಉಳಿಸಿ ಬೆಳೆಸುವುದು, ಈ 3 ಕೆಲಸವನ್ನು ಗುರುಗಳು ಮಾಡಬೇಕಾಗ್ತದೆ. ಯಾಕೆ ಅನೇಕರಿಗೆ ಆರಂಭ ಶುರತ್ವ, 3 ತಿಂಗಳಲ್ಲಿ ಕೈಕಾಲು ನೋವು ಅಂತ ಮನೇಲಿ ಕೂತ್ಕೊಂಡ್ಬಿಡ್ತಾರೆ. ಆ ಮಕ್ಕಳಲ್ಲಿ ನಾವು ಆ ಉತ್ಸಾಹವನ್ನು ಉತ್ತೇಜನಗೊಳಿಸ್ತಾ ಅದನ್ನು ಉಳಿಸ್ಕೊಳ್ತಾ ಹೋಗಬೇಕು, ಬೆಳೆಸ್ತಾ ಹೋಗಬೇಕು. ಈ ಕೆಲಸವನ್ನು ಗುರುಗಳು ಕಂತಾಗಿ ಮಾಡಬೇಕು. ಆವಾಗ ಆ ವಿದ್ಯಾರ್ಥಿಗಳು ಉಳ್ಕೋತಾರೆ. ನಮ್ಮಲ್ಲಿ ಎಷ್ಟು ಜನ ಸೇರಿದ್ರೆ, 25 ಜನ ಸೇರಿದ್ರೆ ಒಬ್ಬರು ರಂಗಪ್ರವೇಶಕ್ಕೆ ಬಂದಾರು. ಆ ಒಬ್ಬರು ರಂಗಪ್ರವೇಶಕ್ಕೆ ಬಂದರೆ ಅಂತಹ 10 ಜನ ಆದರೆ ಒಬ್ಬಿಬ್ಬರು ಸೀನಿಯರ್ಗೆ ಹೋಗ್ತಾರೆ. ಅಂತಹ ಒಬ್ಬಿಬ್ಬರಲ್ಲಿ ಒಬ್ಬರೋ ಇಬ್ಬರೋ ವಿದ್ವತ್ಗೆ ಹೋಗ್ತಾರೆ. ಆದ್ದರಿಂದ ಈ ಗುರುಗಳ ಪಡಪಾಟ್ಲು ನಮಗೆ ಸಮಾಜಕ್ಕೆ ಎಷ್ಟು ಅರ್ಥವಾಗುತ್ತೋ, ವಿದ್ವತ್ ಪಾಸ್ ಮಾಡಿ ಒಬ್ಬ ಸ್ಟೂಡೆಂಟ್ ಇದ್ದಾಳೆ ಅಂದರೆ ಅವಳು ಎಷ್ಟು ವರ್ಷ ಕಲ್ತಿರಬೇಕು, ಎಷ್ಟು ವರ್ಷ ಸತತವಾಗಿ ಕಲ್ತಿರಬೇಕು. ಅದರಿಂದ ಗುರುಗಳ ಹೊಣೆ ಬಹಳ ದೊಡ್ಡದು. ಕನಕಲತಾ ಈ ಶಾಲೆಯ ಮೂಲಕ, ಶಿಕ್ಷಣದ ಮೂಲಕ ಆ ಗುರು ಋಣವನ್ನು ನೃತ್ಯದ ಮೂಲಕ ತೀರಿಸ್ತಾ ಇದ್ದಾರೆ. ಇದು ಸಂತೋಷ ಪಡುವಂಥ ವಿಷಯ. ಇವತ್ತು ಅವಳು ಮಾಡಿದ್ದು ನೋಡಿದ ಮೇಲೆ ಕನಕಲತಾ ಹ್ಯಾಸ್ ಎಮರ್ಜ್ಡ್ ಆ್ಯಸ್ ಒನ್ ಆಫ್ ಅ ವೆರಿ ಇಂಪಾರ್ಟೆಂಟ್ ಗುರು ಆಫ್ ಬ್ಯಾಂಗ್ಳೂರ್ ಅಂತ ಸುಲಭವಾಗಿ ನಾವು ಹೇಳ್ಬೋದು. ಆದರೆ ಸಾಮಾನ್ಯ ನನಗೆ ಒಂದು ಅನುಭವ ಉಂಟು, ಯಾರು ಸ್ವಲ್ಪ ಮಾತು ಕಡಿಮೆ ಮಾಡ್ತಾರೆ ಅವರು ಒಳ್ಳೆಯ ಕೆಲಸಗಾರರು. ಅದು ಕನಕಲತಂಗೂ ಚೆನ್ನಾಗಿ ಅನ್ವಯ ಆಗ್ತದೆ ಅಂತ ನಾನು ಭಾವಿಸಿದ್ದೇನೆ. ಆನಂದ ನರ್ತನ ಗಣಪತಿಂ ಭಾವಯೇ ಸದಾನಂದ ನರ್ತನ ಗಣಪತಿಂ ಭಾವಯೇ சதா கிருஷ்ணன் போற்றும் பனிமதி சட